ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಕಾಶ್ಮೀರ ಯಾವುದು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದ ಕಾಶ್ಮೀರ ಕೊಡಗು. ಎರಡನೇ ಪ್ರಶ್ನೆ, ಪಂಚತಂತ್ರವನ್ನು ಬರೆದವರು ಯಾರು? ಆಪ್ಷನ್ ಎ ವಿಷ್ಣು ಶರ್ಮಾ, ಆಪ್ಷನ್ ಬಿ ವೇದವ್ಯಾಸರು, ಆಪ್ಷನ್ ಸಿ ವಾಲ್ಮೀಕಿ, ಆಪ್ಷನ್ ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಎ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮಾ. ಮೂರನೆಯ ಪ್ರಶ್ನೆ, ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ನಾವು ತ್ವರಿತವಾಗಿ ಏನನ್ನು ಸೇವನೆ ಮಾಡಬೇಕು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಪಪ್ಪಾಯಿ, ಆಪ್ಷನ್ ಸಿ ಸೂರ್ಯಕಾಂತಿ ಬೀಜ, ಆಪ್ಷನ್ ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮದ ಕಲೆಗಳನ್ನು ಕಡಿಮೆ ಮಾಡಲು ಪಪ್ಪಾಯಿ ಮತ್ತು ಸೂರ್ಯಕಾಂತಿ ಬೀಜವನ್ನು ಸೇವಿಸಬೇಕು. ನಾಲ್ಕನೆಯ ಪ್ರಶ್ನೆ, ಯಾವ ಮರ ಕಡಿದಾಗ ರಕ್ತ ಬರುತ್ತದೆ? ಆಪ್ಷನ್ ಎ ಶ್ರೀಗಂಧ ಮರ, ಆಪ್ಷನ್ ಬಿ ಅಶೋಕ ಮರ, ಆಪ್ಷನ್ ಸಿ ಬ್ಲಡ್ ವುಡ್ ಟ್ರೀ, ಆಪ್ಷನ್ ಡಿ ಬಿದಿರು. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲಡ್ ವುಡ್ ಟ್ರೀ ಕಡಿದಾಗ ರಕ್ತ ಬರುತ್ತದೆ. ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಗೋಧಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಗೋಧಿ ಹೆಚ್ಚಾಗಿ ಬೆಳೆಯುತ್ತಾರೆ. ಆರನೆಯ ಪ್ರಶ್ನೆ, ಕೇರಳ ರಾಜ್ಯ ಯಾವುದಕ್ಕೆ ತುಂಬಾ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ಭರತನಾಟ್ಯ, ಆಪ್ಷನ್ ಬಿ ಆಯುರ್ವೇದ, ಆಪ್ಷನ್ ಸಿ ಅಡುಗೆ, ಆಪ್ಷನ್ ಡಿ ಸಂಸ್ಕೃತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಯುರ್ವೇದ. ಏಳನೆಯ ಪ್ರಶ್ನೆ, ದಾಳಿಂಬೆ ಹೆಚ್ಚಾಗಿ ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ ಹೆಚ್ಚಾಗಿ ಬೆಳೆಯುವ ದೇಶ ಭಾರತ ದೇಶ. ಎಂಟನೆಯ ಪ್ರಶ್ನೆ, ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ನಮಗೆ ಏನು ಉಪಯೋಗ? ಆಪ್ಷನ್ ಎ ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಬಾಯಿಯ ಆರೋಗ್ಯ, ಆಪ್ಷನ್ ಡಿ ಬಿಪಿ ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಉತ್ತಮ ಮತ್ತು ಆಪ್ಷನ್ ಸಿ ಬಾಯಿಯ ಆರೋಗ್ಯ. ಒಂಬತ್ತನೇ ಪ್ರಶ್ನೆ, ವಿಟಮಿನ್ ಕೆ ಯಾವ ತರಕಾರಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಹಸಿರು ಬಟಾಣಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಬ್ರೋಕೋಲಿ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಬಟಾಣಿ ಮತ್ತು ಆಪ್ಷನ್ ಡಿ ಬ್ರೋಕೋಲಿಯಲ್ಲಿ ಅತಿ ಹೆಚ್ಚು ವಿಟಮಿನ್ ಕೆ ಕಂಡುಬರುತ್ತದೆ. ಹತ್ತನೇ ಪ್ರಶ್ನೆ, ಬೆಳಗಿನ ತಿಂಡಿ ತಿನ್ನದೆ ಹಾಗೆ ಇರುವುದರಿಂದ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಬಿಪಿ, ಆಪ್ಷನ್ ಸಿ ಎದೆಯುರಿ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಬರಬಹುದು. 11ನೇ ಪ್ರಶ್ನೆ, ರಾವಣನ ಸಹೋದರ ಯಾರು? ಆಪ್ಷನ್ ಎ ವಿಭೀಷಣ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ಕೀಚಕ, ಆಪ್ಷನ್ ಡಿ ವಿದುರ. ಸರಿಯಾದ ಉತ್ತರ ಆಪ್ಷನ್ ಎ ರಾವಣನ ಸಹೋದರ ವಿಭೀಷಣ. 12ನೇ ಪ್ರಶ್ನೆ, ಕಣ್ಣಿನ ಆರೋಗ್ಯಕ್ಕಾಗಿ ಯಾವ ವಿಟಮಿನ್ ಅವಶ್ಯಕ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ.
ಸರಿಯಾದ ಉತ್ತರ ಆಪ್ಷನ್ ಬಿ, ಕಣ್ಣಿನ ಆರೋಗ್ಯಕ್ಕಾಗಿ ವಿಟಮಿನ್ ಎ ಅವಶ್ಯಕ. 13ನೇ ಪ್ರಶ್ನೆ, ಭರತನಾಟ್ಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ, ಭರತನಾಟ್ಯ ತಮಿಳುನಾಡಿನ ಪ್ರಸಿದ್ಧ ನೃತ್ಯ. 14ನೇ ಪ್ರಶ್ನೆ, ಹೆಚ್ಚಾಗಿ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಮೂಳೆ ದುರ್ಬಲ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಲಿವರ್ ಹಾನಿ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಹೆಚ್ಚಾಗಿ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತದೆ, ಕಿಡ್ನಿ ಸ್ಟೋನು, ಲಿವರ್ ಹಾನಿ ಮತ್ತು ಮಧುಮೇಹ ಬರುತ್ತದೆ. 15ನೇ ಪ್ರಶ್ನೆ, ಜಾಂಡಿಸ್ ಇರುವವರು ಏನನ್ನು ಸೇವನೆ ಮಾಡಬಾರದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಕಾಫಿ, ಆಪ್ಷನ್ ಸಿ ಜ್ಯೂಸ್, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ಕೋಹಾಲ್ ಸೇವನೆ ಮಾಡಬಾರದು. 16ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟು? ಆಪ್ಷನ್ ಎ 40-50%, ಆಪ್ಷನ್ ಬಿ 50-60%, ಆಪ್ಷನ್ ಸಿ 60-70%, ಆಪ್ಷನ್ ಡಿ 70-80%. ಸರಿಯಾದ ಉತ್ತರ ಆಪ್ಷನ್ ಸಿ 60-70%. 17ನೇ ಪ್ರಶ್ನೆ, ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಛತ್ತೀಸ್ಗಢ. ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ. 18ನೇ ಪ್ರಶ್ನೆ, ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಗೊಳಗಾಗಬಹುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಹಾನಿಗೊಳಗಾಗಬಹುದು. 19ನೇ ಪ್ರಶ್ನೆ, ಮನೆಯ ಮುಂದೆ ಯಾವ ಗಿಡ ನೆಟ್ಟರೆ ಶುಭ ಉಂಟಾಗುತ್ತದೆ? ಆಪ್ಷನ್ ಎ ಎಕ್ಕದ ಗಿಡ, ಆಪ್ಷನ್ ಬಿ ಬಿದಿರು, ಆಪ್ಷನ್ ಸಿ ತುಳಸಿ, ಆಪ್ಷನ್ ಡಿ ಮನಿ ಪ್ಲಾಂಟ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಮನೆಯ ಮುಂದೆ ಎಕ್ಕದ ಗಿಡ, ಬಿದಿರು, ತುಳಸಿ, ಮನಿ ಪ್ಲಾಂಟ್ ನೆಟ್ಟರೆ ಶುಭ ಉಂಟಾಗುತ್ತದೆ. 20ನೇ ಪ್ರಶ್ನೆ, ಮೂಳೆಗಳು ಶಕ್ತಿಯುತವಾಗಿರಲು ಏನು ಕುಡಿಯಬೇಕು? ಆಪ್ಷನ್ ಎ ತಂಪು ಪಾನೀಯ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಮೂಳೆಗಳು ಶಕ್ತಿಯುತವಾಗಿರಲು ಹಾಲು ಮತ್ತು ಮೊಸರು ಕುಡಿಯಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.